ಬೆಂಗಳೂರಿನಲ್ಲಿ ಕಾರು ಚಾಲಕನ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಡ್ರಾಪ್ ಬಳಿಕ ಹಣ ಕೇಳಿದ್ದಕ್ಕೆ ಚಾಕು ಇರಿದ ಪ್ರಯಾಣಿಕ. ಬೆಂಗಳೂರಿನ ಹೆಣ್ಣೂರಿನಲ್ಲಿ ಅಕ್ಟೋಬರ್ 13ರ ರಾತ್ರಿ ನಡೆದಿರುವ ದಾಳಿ. ಕಣ್ಣಿನ ಭಾಗ ಸೇರಿದಂತೆ ಸಾಕಷ್ಟು ಕಡೆ ಚಾಕು ಇರಿದ ಕೀಚಕ. ಚಾಲಕನ ರಕ್ತ ಮಡುವಿನಲ್ಲಿ ಒದ್ದಾಡ್ತಿರುವ ರಸ್ತೆಗೆ ತಳ್ಳಿ ಕೀ ಕಸಿದು ಕಾರು ಸಮೇತ ಪರಾರಿಯಾಗಿದ್ದಾನೆ ಆ ಪ್ರಯಾಣಿಕ. ರಾತ್ರಿ ಇಡೀ ಕಾರಿನಲ್ಲಿ ಬೆಂಗಳೂರು ಸುತ್ತಾಡಿದ ಖದೀಮ. ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಯ ಬಳಿ ಕಾರು ನಿಲ್ಲಿಸಿ ಪರಾರಿಯಾಗಿದ್ದಾನೆ. ಅದೇ ರೀತಿ ಸಹ ಡ್ರಾಪ್ ಬಳಿಕ ಹಣವನ್ನ ಕೇಳಕ್ಕೆ ಚಾಕು ಇರಿದು ಪ್ರಯಾಣಿಕ ಅಟ್ಯಾಕ್ ಅನ್ನ ಮಾಡಿದ್ದಾನೆ. ಈ ಘಟನೆ ಬೆಂಗಳೂರಿನ ಹೆಣ್ಣೂರಿನಲ್ಲಿ ನಡೆದಿದೆ. ಕಣ್ಣಿನ ಭಾಗ ಸೇರಿದಂತೆ ಸಾಕಷ್ಟು ಕಡೆ ಚಾಕುವಿನಿಂದ ಇರಿದಿದ್ದಾನೆ ಆತ. ಚಾಲಕ ರಕ್ತ ಮಡುವಿನಲ್ಲೂ ಕೂಡ ಒದ್ದಾಡ್ತಾ ಇರುವಂತದ್ದು ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಆತನ ಕಣ್ಣಿಗೆ ಬಲವಾಗಿ ಪೆಟ್ಟು ಕೂಡ ಆಗಿರುವಂತದ್ದು. ಪರಾರಿಯಾಗಿ ಪ್ರಯಾಣಿಕ ರಾತ್ರಿ ಕಾರಿನಲ್ಲಿ ಬೆಂಗಳೂರಿನಲ್ಲಿ ಸುತ್ತಾಡಿದ್ದಾನೆ. ಬಳಿಕ ವಿಕ್ಟೋರಿಯಾ ಆಸ್ಪತ್ರೆಯ ಬಳಿ ಕಾರನ್ನ ನಿಲ್ಲಿಸಿ ಪರಾರಿ ಆಗಿದ್ದಾನೆ. ಲೆಫ್ಟ್ ತಗೊಂಡು ಐದು ಸೈಡ್ ಹಾಕೊಂಡು ಸೈಡ್ ಹಾಕ್ತೆ. ಒಂದು 5 ನಿಮಿಷ ನಿಂತು ಅಂದ. 5 ನಿಮಿಷ ಇಲ್ಲೇ ಇರ್ತೀವ, ನಾನು ನಮ್ಮ ಅಕ್ಕವ್ರ ಮನೆ ಇಲ್ಲೇ ದುಡ್ಡು ಇಸ್ಕೊಂಡ್ಬಿಡ್ತೀನಿ, ನಿಮ್ಗೆ ಕೊಡ್ತೀನಿ ಹೋಗಿ. ಸರಿ ಸರ್ ಆಯಿತು ಅಂದ್ಬಿಟ್ಟು ನಾನು ಸೈಡ್ ಆಗ್ಬಿಟ್ಟು ಕಾರ್ಲಿ ಕೊಡ್ತೀನಿ. ಅವನು ಅಷ್ಟೊತ್ತಿಗೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಅಕ್ಕವ್ರ ಮನೆಯಲ್ಲೂ ಹೋಗಿಲ್ಲ. ಅವನು ಸ್ವಲ್ಪ ಒಂದು 100-200 ಮೀಟ್ರು ಹೋಗ್ಬಿಟ್ಟಿದ್ದು ರಿಟರ್ನ್ ಬಂದ ಸಿಗರೇಟ್ ಹೊಡ್ಕೊಂಡು. ನಿಮ್ಗೆ ಹೋಗಿ ಬಂದ್ಬಿಟ್ನಲ್ಲ ಅಂದ್ಕೊಂಡೆ. ನಾನು ಹೋಗಿ ಬಂತ ಒಂದು ಕಡೆ ರೇಜರು, ಒಂದು ಕಡೆ ಸಿಗರೇಟ್ ಹಿಡ್ಕೊಂಡು ಬಂದ. ರೇಜರ್ ಕಾಣಲಿಲ್ಲ. ನನಗೆ ಹತ್ರ ಬಂದರೆ ನಾನು ಕಾರಲ್ಲಿ ಕೂತ್ಕೊಂಡು ಎತ್ತಿ ಹೊಡೆದ್ಬಿಟ್ಟ. ಫಸ್ಟ್ ಒಂದು ಏಟ ಮಕ್ಕನ ಮೇಲೆ ಕಣ್ಮೇಲೆ ಏಟ್ ಬಿದ್ಬಿಡ್ತು ಅಂದು. ತಿರುಗಿ ಇನ್ನೊಂದು ಏಟ್ ಹೊಡ್ಬಿಟ್ಟ. 2 ಏಟ್ ಹೊಡೆದ್ರೆ ಸಹ ಇದೇನು ಸರ್ ಅಂದ್ಬಿಟ್ಟು ಬ್ಲಡ್ ಮುಟ್ಟಿ ನೋಡಿದೆ, ಫುಲ್ ಬ್ಲಡ್ ಹರಿತಿತ್ತು. ಆವಾಗ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಇದು ಮಾಡ್ತಿರ್ಬೇಕಾದ್ರೆ ಡೋರ್ ಕಿತ್ಬಿಟ್ಟ. ಡೋರ ಫುಲ್ ಎಳ್ದ, ಡೋರ್ ಓಪನ್ ಆಗೋಯ್ತು. ಅವ್ರು ಬುಡ್ಲಿ ನಾನು ಕತ್ತಿ ಪೊಡಿಟ್ಕೊಂಡು ಎಳ್ಕೊಂಡ ಹೊರಗಡೆ. ಆಮೇಲೆ ಎಳ್ಕೊ ಹೋಯ್ತಿದ್ನಲ್ಲ, ನಾನು ಆಮೇಲೆ ದೂಕ್ಬಿಟ್ಟೆ ಅವನ. ಸ್ವಲ್ಪ ಅಷ್ಟು ದೂರ ಹೊಂಟೋದು. ಆಮೇಲೆ ನಾನು ಓಡೋಕೆ ಹೋಗಿ ತಪ್ಪಿಸ್ಕೊಳಕ್ಕೆ ಹೋದಾಗ ತಿರ್ಗಿ 2-3 ಏಟ್ ಹೊಡೆದಿತ್ತು. ಇಲ್ಲಿ ಕೈ, ಬಲ್ದ ಕೈ, ಎಡದ ಕೈ, 2 ಕೈ ಮೈಸೂರಿಗೆ ನನ್ನ ಮಗನಿಗೆ ಕೊಟ್ಟಿದ್ದೀನಿ. ಪಾಪ ಮೈಸೂರಿಂದ ಮೊದಲಿಂದ ಕ್ಯಾಬ್ ಓಡಿಸ್ತಾ ಇದ್ದರೆ ನಿನ್ನೆ ಸಾಯಂಕಾಲ ಬರುವಾಗ ಅಲ್ಲೇ ಮೈಸೂರಿಂದ ಇಲ್ಲಿ ಬೆಂಗಳೂರು ಬರ್ತಾ ಇರ್ತಿದ್ದೆ. ಎಲ್ಲರೂ ಹಂತದಿಂದ ಬಂದು ನಮ್ಮ ಅಪ್ಪ ನಾವು ಬೆಂಗಳೂರು ಬರ್ತೀಯ ಬಂದಿದ್ದೆ. ಆಯಿತು ಬರ್ತೀವಿ ಬಂದಿದ್ದೆ. ಹಾಗಾದರೆ ಎಷ್ಟಪ್ಪ ಅಲ್ಲಿಂದ ಅಲ್ಲಿಗೆ ಮಾಡಿರ್ತೀನಿ 3,500 ಅಂತ ಹೇಳಿದ್ರು. 3,500 ಬರೋಕ್ಕೆ ಆಗಲ್ಲಪ್ಪ, 3,000 ಕೊಡ್ತೀವಿ ಅಂತ ಹೇಳಿದ್ರು. 5,000 ಕೊಡಿ, ಯಾರು ಬರಬಾರ್ದು ಕಾರಲ್ಲಿ, ನಾನು ಒಬ್ಬನೇ ಬರಬೇಕು ಅಂತ ಒಂದು ಬ್ಯಾಗ್ ಎತ್ಕೊಂಡು ಕಾರ್ ಹತ್ತಿ ಬಂದ್ರಂತ. ಬರ್ತಾ ಇನ್ನು ಮುಂದೆ ಹತ್ರ ಬಂದು ಅಲ್ಲಿ ನಾನು ಎಣ್ಣೆ ಹಾಕ್ತೀನಿ, ನೀನು ನನ್ನ ಜೊತೆಲ್ಲ ಎಣ್ಣೆ ಹಾಕ್ತೀನಿ ಅಂತ ಹೇಳಿ ನನಗೆ. ಎಲ್ಲಪ್ಪ ನಾನು ಎಣ್ಣೆ ಹಾಕಿ ಬರೋಲ್ಲ, ನಾನು ಡ್ರೈವಿಂಗ್ ಮಾಡೋದು, ನಾನು ಆ ಥರ ಮಾಡೋದಿಲ್ಲ, ನಾನು ಜೀವನ ಮಾಡೋಕ್ಕೆ ನಾನು ಕಾರ್ ಓಡಿಸೋದು, ನಾನು ಬರೋಲ್ಲ ಅಂತ ಹೇಳಿದೆ. ಆಯಿತು ಅಂತ ಅದನ್ನ ಎಣ್ಣೆ ಹಾಕ್ಬಿಟ್ಟು ತಗೊಂಡು ಅದನ್ನು ಬಂದು ಕಾರಲ್ಲಿ ಕೊಟ್ಕೊಂಡು ಸಾಂಗ್ಸ್ ಎಲ್ಲ ಹಾಕ್ಸ್ಕೊಂಡು ಬೆಂಗಳೂರಿಗೆ ರೆಡಿ ಅಂತಂದೆ. ನಿಜವಾದ ಎಷ್ಟು ಬಿಡಬೇಕು ಅಂತ. ಮತ್ತು ಬರ್ತಾ ಮಂಡ್ಯ ಬಿಟ್ಟು ಬರ್ತಾ ಇರುವಾಗ ಸ್ಮೆಲ್ ಹೊಡ್ಕೊಳ್ಳೋಕ್ಕೆ ಬರುತ್ತೆ.